ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಮ್ಮ ಈ ಬೆಕ್ಕನ್ನು ನೀವು ಸುಮಾರು ದಿನ ವ್ಲಾಗಲ್ಲಿ ನೋಡಿರಲಿಲ್ಲ ಅಲ್ವಾ, ನಾನು ತೋರಿಸಿರಲಿಲ್ಲ. ಇದರದ್ದೊಂದು ದೊಡ್ಡ ಕತೆ ಇನ್ನೊಂದು ದಿವಸ ಹೇಳ್ತೀನಿ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೀನಿ. ಇಡ್ಲಿ ಜೊತೆಗೆ ಸಾಂಬಾರ್, ಚಟ್ನಿ, ಹಾಗೆ ಚಟ್ನಿ ಪುಡಿ, ತುಪ್ಪ, ಬೆಲ್ಲ, ಹಾಗೆ ಮೊಸರು ಚಟ್ನಿ ಪುಡಿ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ, ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ತಿಂದ್ಕೊಳ್ಳೋದು. ಸಾಂಬಾರು ಕೂಡ ರೆಡಿ ಆಯಿತು. ನಾವೆಲ್ಲ ಚಿಕ್ಕವರಿರುವಾಗ ದೋಸೆಗೆ ಇಡ್ಲಿಗೆಲ್ಲ ತುಪ್ಪ ಬೆಲ್ಲ ಹಾಕ್ಕೊಂಡು ತಿಂತಿದ್ವಿ. ನೀವು ಯಾರಾದರೂ ಅದೇ ರೀತಿ ತಿಂದಿರೋ ಅಂತ ನೆನಪಿದೆಯಾ? ಈಗೆಲ್ಲ ಯಾರು ತುಪ್ಪ ಬೆಲ್ಲ ಹಾಕ್ಕೊಂಡು ತಿನ್ನೋದು ತುಂಬ ಕಡಿಮೆ. ಈಗಿನ ಮಕ್ಕಳೆಲ್ಲ ಚಟ್ನಿ, ಸಾಂಬಾರು, ಸಾಗು, ಆಲೂಗಡ್ಡೆ ಪಲ್ಯ, ದೋಸೆಗೆ ಈ ಥರನೇ ಬೇಕಾಗತ್ತೆ. ಖುಷಿ ಕಾಲೇಜಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾಳೆ. ಇವಾಗ ತಿಂಡಿ ತಿಂದಾಯಿತು, ಬೆಕ್ಕಿಗೆಲ್ಲ ಊಟ ಕೊಡೋಣ ಅಂತ ತೊಗೊಂಡು ಬಂದೆ. ಹಾಗೆಯೇ ಗಿಡಗಳಿಗೆಲ್ಲ ನೀರು ಹಾಕಬೇಕು. ಮತ್ತು ಇವಾಗ ಹೊಂಗೆ ಹೂ ಬೀಳುವಂಥ ಸಮಯ ಅಲ್ವಾ, ಒಂದಿಷ್ಟು ಹೊಂಗೆ ಹೂವೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಿದೆ. ಅದನ್ನೆಲ್ಲ ಈಗ ಗಿಡಗಳಿಗೆ ಹಾಕ್ಕೊಡೋಣ ಅಂಥೇಳಿ ತೊಗೊಂಡು ಬಂದಿದ್ದೀನಿ. ಇವಕ್ಕಂತೂ ಟೆರೆಸ್ಸೇ ಪ್ರಪಂಚ ಆಗಿಬಿಟ್ಟಿದೆ. ಇವು ಎಲ್ಲೂ ಹೋಗೋದೇ ಇಲ್ಲ, ಕೆಳಗಡೆ ಬಿಟ್ಟರೂ ಕೂಡ ಅದು ಬರೋದೂ ಇಲ್ಲ ಕೆಳಗಡೆ. ಇವಾಗಂತೂ ಟೆರೆಸ್ಸಿಗೆ ಬಂದರೆ ಮಲ್ಲಿಗೆ ಹೂವಿನ ಪರಿಮಳ ಘಮ ಅಂತಿರುತ್ತೆ. 2-3 ಥರ ಮಲ್ಲಿಗೆ ಹೂವು ಆಗಿದೆ ಇವಾಗ. ಹಾಗೆ ಅಮೇರಿಕ ತಾವರೆ ಕೂಡ ಹಾಕ್ಕೊಂಡಿದೆ. ಎಲ್ಲ ಮಲ್ಲಿಗೆ ಗಿಡದಲ್ಲೂ ಹೂಗಳಿಂದ ತುಂಬಿಕೊಂಡಿದೆ. ಸಂಜೆ ಟೈಮಲ್ಲಿ ಮಲ್ಲಿಗೆ ಹೂವು ಅರಳತ್ತಲ್ವ, ಆವಾಗ ಒಂದಿಷ್ಟು ಕೊಯ್ಕೊಂಡು ಹೋಗಿರ್ತೀನಿ. ಬೆಳಗ್ಗೆ ಪೂಜೆಗೆ ಮತ್ತೊಂದಿಷ್ಟು ತೊಗೊಂಡು ಹೋಗ್ತೀನಿ. ಇವಾಗ ಗಿಡಗಳಿಗೆ ಹೊಂಗೆ ಹೂವು ಹಾಕ್ಕೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿ ರಾಗಿ ಮತ್ತು ಮೆಣಸು ಕೂಡ ತೆಗಿಬೇಕು ಇವಾಗ. ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಮಾವಿನ ಹಣ್ಣಿನ ಪಲ್ಯ ಮಾಡ್ತಾ ಇದ್ದೀನಿ. ಹಾಗೆಯೇ ಮಾವಿನ ಹಣ್ಣಿನ ಸಾಸಿವೆ ಮಾಡಿದ್ದೆ ನಿನ್ನೆ. ಇವತ್ತು ಮಾವಿನ ಹಣ್ಣಿನ ಪಲ್ಯ, ನಂತರ ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಒಳ್ಳೆ ನಿದ್ದೆ ಬಂದ್ಬಿಡತ್ತೆ ಮಾತ್ರ ಈ ಥರ ಅಡುಗೆ ಎಲ್ಲ ಮಾಡ್ಕೊಂಡು ಉಂಡ್ರೆ. ಅದರಲ್ಲಿ ಇವತ್ತು ಸೆಕೆ ಜಾಸ್ತಿ ಅಲ್ವಾ, ಸೆಕೆಗಾಲದಲ್ಲಿ ರಾತ್ರಿ ಸರಿಯಾಗಿ ನಿದ್ದೆನೇ ಬರಲ್ಲ. ಬೆಳಿಗ್ಗೆ ಆಗ್ತಿದ್ದಂಗೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ, ಅಥವಾ ಮಧ್ಯಾಹ್ನ ಟೈಮಲ್ಲಿ, ಆ ಟೈಮಲ್ಲೆಲ್ಲ ನಿದ್ದೆ ಜಾಸ್ತಿ ಬರುತ್ತೆ. ಬೆಳಿಗ್ಗೆ ನಿದ್ದೆ ಚೆನ್ನಾಗಿ ಇಳಿಯುತ್ತೆ. ಏನಕ್ಕೂ ಮಾಡೋದು ಬೇಡ, ಎದ್ದು ಬರೋದು ಬೇಡ ಅನ್ಸುತ್ತೆ. ಆದರೆ ರಾತ್ರಿ ಮಾತ್ರ ಹೆಂಗೆ ಹೊಡ್ಚಿದ್ರು ನಿದ್ದೆ ಬರಲ್ಲ. ಆ ಕಡೆ ತಿರುಗಿ ಈ ಕಡೆ ತಿರುಗಿ ಹೆಂಗೆ ತಿರುಗಿದ್ರು ನಿದ್ದೆನೇ ಬರಲ್ಲ. ಇವಾಗ ನಾನು ಫಸ್ಟ್ ಮಾವಿನ ಹಣ್ಣು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಬೆಂಗಳೂರಲ್ಲಿ ಈ ರೀತಿ ಮಾವಿನ ಹಣ್ಣು ಸಿಗ್ತಾ ಇದೆ. ನೀವು ಕೂಡ ತಂದ್ಕೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲು ಸಿಪ್ಪೆ ತೆಕ್ಕೊಂಡ್ಬಿಡ್ತೀನಿ. ಹಾಗೆ ಒಂದು ವಿಷಯ ಹೇಳ್ತೀನಿ, ಸಿಪ್ಪೆ ತೆಕ್ಕೊಳ್ತಾ ನನಗೆ ನಿನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಊರು ವಿಡಿಯೋ ಹಾಕಿದಾಗ. ಅಲ್ಲಿ ನೀವು ಇಂಗ್ಲೀಷ್ನ ಮತ್ತು ಬೆಂಗಳೂರು ಕನ್ನಡ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದೀರಾ, ಯಾಕೆ ಆ ಬೆಂಗಳೂರು ಕನ್ನಡದಲ್ಲಿ ಮಾತಾಡ್ತೀರಾ, ಬರೀ ಹವ್ಯಕ ಕನ್ನಡದಲ್ಲಿ ಮಾತಾಡಿ ಅಂತ ಹವ್ಯಕರೊಬ್ಬರು ಹಾಕಿದ್ರು. ಆದರೆ ನಾನು ಹವ್ಯಕ ಕನ್ನಡ ಅಷ್ಟರಲ್ಲೇ ವಿಡಿಯೋ ಮಾಡಿದ್ರೆ ಬೆಂಗಳೂರು ಕಡೆಯವರಿಗೆ ಗೊತ್ತಾಗಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅಂತೇಳಿ. ಯಾಕೆಂದರೆ ನಾನು ಯೋಗ ಕ್ಲಾಸ್ ಮಾಡ್ತೀನಲ್ಲ, ಅಲ್ಲೇ ಗೊತ್ತಾಗತ್ತೆ. ಎಷ್ಟು ಜನ ಹೇಳ್ತಾರೆ ನೀವು ಹವ್ಯಕ ಕನ್ನಡದಲ್ಲೆಲ್ಲ ಮಾತಾಡಿದ್ರೆ ನಮ್ಗೆ ಅರ್ಥನೇ ಆಗಲ್ಲ. ಅದರಲ್ಲೂ ನೀವು ಊರಿಗೆ ಹೋಗಿ ತುಂಬಾ ದಿನ ಉಳ್ಕೊಂಡೆಲ್ಲ ಬಂದ್ಬಿಟ್ರೆ ನಿಮ್ಮ ಒಂದು ಹವ್ಯಕ ಕನ್ನಡನೇ ಮಾತಾಡ್ಬಿಡ್ತೀರಾ ನೀವು. ಅವಾಗ ಕೆಲವೊಂದು ನಮಗೆ ಅರ್ಥನೇ ಆಗಲ್ಲ, ನೀವು ಏನು ಹೇಳ್ತೀರಾ ಅಂತೇಳಿ ಎಲ್ಲ ಪಾಪ ಅವ್ರು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಈ ರೀತಿ ಬೆಂಗಳೂರು ಕನ್ನಡದಲ್ಲಿ ಮಾತಾಡೋದು. ಯಾಕೆಂದ್ರೆ ಬೆಂಗಳೂರವರು ಕೂಡ ತುಂಬಾ ಜನ ಇರ್ತಾರಲ್ವ ನೋಡುವವರು. ಅದಕ್ಕೋಸ್ಕರ ಇನ್ನೊಬ್ರು ಕಮೆಂಟ್ ಮಾಡಿದ್ರು, ಯಾಕೆ ನೀವು ಬರೀ ಕನ್ನಡದಲ್ಲೇ ಮಾತಾಡಬಾರ್ದು, ಇಂಗ್ಲಿಷ್ ಪದನ ಸ್ವಲ್ಪನೂ ಬಳಸ್ದೇನೆ ಬರೀ ಕನ್ನಡದಲ್ಲಿ ಮಾತಾಡ್ಬೋದಲ್ಲ ಅಂತೇಳಿ. ಆದ್ರೆ ಕೆಲವೊಂದು ಬಳಕೆ ಪದದಲ್ಲಿ ಇಂಗ್ಲಿಷ್ ಕೂಡ ಬಳಕೆ ಆಗ್ಬಿಡತ್ತೆ ಅಲ್ವಾ. ಕೆಲವೊಂದು ಈಗ ಪೋಸ್ಟ್ ಆಫೀಸ್ ಅಂತ ಹೇಳ್ತೀವಿ ನಾವು, ಅಲ್ಲಿ ಅಂಚೆ ಕಚೇರಿ ಅಂತಾನೆ ಹೇಳಕ್ಕೆ ಎಲ್ಲಾನು ಅಷ್ಟು ಇದಾಗಿ ಹೇಳಕ್ಕಾಗಲ್ಲ ಅಲ್ವಾ. ಅದು ರೂಢಿಯಲ್ಲಿ ಆಗೋಗಿದೆ ಇವಾಗ. ಈಗ ಎಷ್ಟು ವಿಷಯಗಳು ಹಾಗೆ ಆಗುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್ ಮಿಕ್ಸ್ ಆದಂತ ಪದಗಳನ್ನೇ ಜಾಸ್ತಿ ಬಳಸೋದು ಜಾಸ್ತಿ ಇರುತ್ತೆ ಎಷ್ಟೋ ಜನ. ಅವಾಗ ಏನಾಗತ್ತೆ ಅಂದ್ರೆ ಅದು ಪ್ರತಿದಿನ ಮಾತಾಡಿ ರೂಢಿ ಆಗೋಗಿರತ್ತಲ್ಲ ಬೇರೆ ಹೊರಗಿನ ಜನರ ಹತ್ರ ಎಲ್ಲ, ಅದೇ ಬಂದ್ಬಿಡತ್ತೆ. ಆದಷ್ಟು ಬರೀ ಕನ್ನಡ ಮಾತಾಡುವ ಅಂದುಕೊಂಡ್ರು ನಾವು ಪೂರ್ಣ ಲಕ್ಷ್ಯ ಅದರಲ್ಲೇ ಇಟ್ಕೋಬೇಕಾಗತ್ತೆ. ಈಗ ನಾನು ಬರೀ ಕನ್ನಡನೇ ಮಾತಾಡಬೇಕು, ಬೇರೆ ಏನೂ ಮಾತಾಡಬಾರ್ದು ಅಂತ ಇಟ್ಕೋಬೇಕು. ಇನ್ನು ಅವ್ರು ಹೇಳ್ದಂಗೆನೆ ಬರೀ ಹವ್ಯಕ ಕನ್ನಡದಲ್ಲಿ ಮಾಡಿದ್ರೆ ಎಷ್ಟು ಜನರಿಗೆ ಅರ್ಥ ಆಗುತ್ತೆ, ಎಷ್ಟು ಜನರಿಗೆ ಅರ್ಥ ಆಗಲ್ಲ. ಅದೆಲ್ಲ ಕಾರಣಕ್ಕೋಸ್ಕರ ನಾನು ಈ ರೀತಿ ಬೆಂಗಳೂರು ಕನ್ನಡದಲ್ಲೇ ಮಾತಾಡೋದು.
ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ವ್ಲಾಗ್ ಹಾಕಬೇಕು, ನಮ್ಮ ಹವ್ಯಕ ಕನ್ನಡದಲ್ಲಿ ಹಾಕಬೇಕಾ ಅಥವಾ ಬೆಂಗಳೂರು ಕನ್ನಡದಲ್ಲಿ ಹಾಕಬೇಕಾ ಅಂತೇಳಿ. ಇದ್ ರೀತಿ ಮಾತಾಡ್ತೀನಲ್ಲ ನಾನು ಇವಾಗ, ಅದೇ ರೀತಿಯಲ್ಲಿನೇ ವ್ಲಾಗ್ ಮಾಡ್ಲಾ ಅಂತೇಳಿ. ಯಾಕೆಂದ್ರೆ ನನಗೆ ಗೊತ್ತಾಗಲ್ಲ ಯಾವ ರೀತಿ ಮಾಡ್ಬೇಕಂತೇಳಿ. ಸುಮಾರು ಸರಿ ಈ ಥರ ಕಮೆಂಟ್ ಬಂತು, ನೀವು ಹವ್ಯಕ ಕನ್ನಡದಲ್ಲೇ ಹಾಕಿ ಚೆನ್ನಾಗಿರುತ್ತೆ, ನಮ್ಮ ಭಾಷೆಯಲ್ಲೇ ಹಾಕಿ ಅಂತೇಳಿ ಕೆಲವು ಹವ್ಯಕರೆಲ್ಲ ನನಗೆ ಕಮೆಂಟ್ ಮಾಡಿದ್ದಿದೆ. ಹಾಗೆ ನಾನು ಹವ್ಯಕ ಕನ್ನಡದಲ್ಲಿ ಹಾಕಿದಾಗ ಕೆಲವರು ನನಗೆ ಕಮೆಂಟ್ ಹಾಕ್ತಾರೆ, ಅದ್ಯಾವ ಭಾಷೆ ಮಾತಾಡ್ತೀರಾ ನೀವು, ಕರೆಕ್ಟಾಗಿ ಕನ್ನಡದಲ್ಲಿ ವಿಡಿಯೋ ಮಾಡಾಕಿ ಅಂತ ಹೇಳ್ತಾರೆ. ನನಗೆ ಯಾವ ರೀತಿ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಹವ್ಯಕ ಕನ್ನಡದಲ್ಲಿ ವ್ಲಾಗ್ ಮಾಡಿದಾಗ ಬೇರೆಯವ್ರು ನೋಡಿದವರು, ಬೇರೆ ಬೆಂಗಳೂರು ಕನ್ನಡ ಅವ್ರು ನೋಡಿದವರು ಇದೇನೋ ಬೇರೆ ಭಾಷೆ ಇದೆಯಾ, ಯಾವುದೋ ಒಂದು ಇದ್ರಲ್ಲಿ ಮಾತಾಡ್ತಾರೆ ಅನ್ನೋ ಥರ ಹೇಳ್ತಾರೆ. ಅದೇ ನಾನು ಬೆಂಗಳೂರು ಕನ್ನಡದಲ್ಲಿ ಮಾತಾಡಿದ್ರೆ ಹವ್ಯಕ ಕನ್ನಡದವರು ಇದೇನು ಬೇರೆ ಬೇರೆ ಥರ ಎಲ್ಲ ಮಾತಾಡ್ತೀರಾ, ಅಷ್ಟು ಚೆನ್ನಾಗಿರಲ್ಲ ಕೇಳಕ್ಕೆ, ಒಂಥರ ಕೃತಕವಾಗಿ ಮಾತಾಡೋ ಥರ ಅನ್ಸತ್ತೆ ಅಂತೆಲ್ಲ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಯಾವ್ದು ಇಷ್ಟ ಆಗತ್ತೆ ಅಂತೇಳಿ ನೀವೇ ತಿಳಿಸಿ. ಹೆಚ್ಚು ಜನರ ಅಭಿಪ್ರಾಯ ಯಾವ ರೀತಿ ಬರುತ್ತೋ ನಾನು ಆ ರೀತಿ ಹವ್ಯಕ ಕನ್ನಡದಲ್ಲಿ ಮಾಡೋದು ಅಥವಾ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋದು ಅಂತೇಳಿ ವಿಚಾರ ಮಾಡ್ತೀನಿ. ನೋಡಿ, ಇವಾಗ ಸಿಪ್ಪೆ ತೆಗೆದಿದ್ದಾಯ್ತು. ನಿಮ್ಮ ಹತ್ರ ಮಾತಾಡ್ತಾ ಇವಾಗ ಒಗ್ಗರಣೆ ಹಾಕೊಂಡ್ಬಿಡೋಣ. ಮಾವಿನಕಾಯಿ ಎದುರುಗಡೆ ಇದೆಯಲ್ಲ, ಮಾವಿನ ಹಣ್ಣು ಇದೆಯಲ್ಲ, ಅದಕ್ಕೆ ಸ್ವಲ್ಪ ಬಾಯಿ ನೀರು ಬರ್ತಾ ಇದೆ ನನಗೆ. ನಾನೇನಾದ್ರೂ ಪಟಪಟ ಅಂತ ಜೋರಾಗಿ ಮಾತಾಡ್ಬಿಟ್ನಾ? ಕೆಲವೊಮ್ಮೆ ಹಾಗೆ ಆಗ್ಬಿಡುತ್ತೆ ನನಗೆ. ಆಮೇಲೆ ನಾನು ಮಾತು ಕೊಡುವಾಗ ಕೂತು ಮಾತಾಡೋದಕ್ಕೂ ಎದುರ ನಿಂತು ಕ್ಯಾಮ್ರಾ ಎದುರುಗಡೆ ನಿಂತು ಮಾತಾಡೋದಕ್ಕೂ ನನಗೆ ಸುಮಾರು ವ್ಯತ್ಯಾಸ ಆಗ್ಬಿಡುತ್ತೆ. ಕ್ಯಾಮ್ರಾ ಎದುರುಗಡೆ ನಿಂತಾಗ ನನಗೆ ಹಿಂಗೆ ಮಾತಾಡಬೇಕು, ಏನು ತಿಳ್ಕೊತಾರೇನೋ ಅನ್ನೋದು ಇನ್ನೂ ಇದೆ ಎಷ್ಟೋ ಸರಿ ಮನಸ್ಸಲ್ಲಿ. ಅದೇ ಆಮೇಲೆ ನಾನು ಮಾತಾಡ್ಕೊಳ್ಳೋದಾದ್ರೆ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳೋ ಹಾಗಿದ್ರೆ ನಾನು ಆಮೇಲೆ ಆರಾಮ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಬೇಕಾದ್ರೂ ಹಾಕೋಬಹುದು. ನಾನಿಲ್ಲಿ ಒಗ್ಗರಣೆಗೆ ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. 2 ಚಮಚದಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಇದು ಒಳ್ಳೆ ತೆಂಗಿನ ಎಣ್ಣೆ, ಅದಕ್ಕೆ ಇದರಲ್ಲೇ ಮಾಡ್ತಾ ಇದ್ದೀನಿ, ಒಳ್ಳೆ ಪರಿಮಳ ಇರುತ್ತೆ ಅಂತ ಹೇಳಿ. ಹಾಗೆ ಹಿಂಗ್ ತಗೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಹಿಂಗ್ ಹಾಕೋಬಹುದು, ಇಲ್ಲ ನಾನಿಲ್ಲಿ ಗಟ್ಟಿ ಹಿಂಗ್ ಹಾಕ್ತಿರೋದ್ರಿಂದ 2 ಪೀಸಷ್ಟು ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇವಾಗ ಕಡಲೆಬೇಳೆ ಹಾಕೊಳ್ಳೋಣ ಸ್ವಲ್ಪ. ಹಾಗೆ ಸ್ವಲ್ಪ ಉದ್ದಿನ ಬೇಳೆ, ಸಾಸಿವೆ ಕಾಳು, ಒಣಸಿಟ್ಟಂಥ ಕರಿಬೇವು, ಹಾಗೆ ಒಣಸಿಟ್ಟಿರುವಂಥ ಸೂಜಿ ಮೆಣಸು ತಗೊಂಡಿದ್ದೀನಿ. ಒಂದು 20 ಮೆಣಸು ತಗೊಂಡಿದ್ದೀನಿ. ಈಗ ಒಗ್ಗರಣೆ ಚಟಪಟ ಅಂತ ಸಿಡಿತಾ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನಲ್ಲಿ ಜೋಳಿ ಬೆಲ್ಲ ಹಾಕ್ತಾ ಇದ್ದೀನಿ. ಸಿಹಿ ಆಗೋಷ್ಟು ಬೆಲ್ಲ ಹಾಕ್ಕೊಳ್ಳಿ, ಜಾಸ್ತಿ ಬೆಲ್ಲ ಬೇಕಾಗಲ್ಲ, ಯಾಕೆಂದರೆ ಮಾವಿನ ಹಣ್ಣೆ ಸಿಹಿ ಇರುತ್ತಲ್ಲ. ಹಾಗೆ ಸ್ವಲ್ಪ ಕಾಯಿ ತುರಿ. ಈಗ ಮಾವಿನ ಹಣ್ಣನ್ನು ಸ್ವಲ್ಪನೇ ರಸವನ್ನು ಹಿಂಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ ಈ ರೀತಿ ಸ್ವಲ್ಪ ಹುಳಿ ಮತ್ತು ಸಿಹಿ ಮಿಕ್ಸ್ ಇರುತ್ತಲ್ಲ, ಆ ಮಾವಿನ ಹಣ್ಣಾದ್ರೇ ಚೆನ್ನಾಗಿರೋದು. ಬರೀ ಸಿಹಿ ಮಾವಿನ ಹಣ್ಣಾದರೆ ಚೆನ್ನಾಗಿರಲ್ಲ. ಈ ಪುಟ್ಟ ಮಾವಿನ ಹಣ್ಣು ಇರುತ್ತಲ್ಲ, ಇದೇ ಚೆನ್ನಾಗಿರುತ್ತೆ. ಕಾಯಿನೂ ಸ್ವಲ್ಪ ಜಾಸ್ತಿನೇ ಬೇಕಾದ್ರೆ ನೀವು ಹಾಕ್ಕೋಬೋದು. ಇದನ್ನ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಮಾವಿನ ಹಣ್ಣು ಸಿಹಿ ಮತ್ತು ಉಪ್ಪನ್ನೆಲ್ಲ ಹೀರ್ಕೋಬೇಕು, ಖಾರ ಎಲ್ಲ. ಅವಾಗ ಉಪ್ಪು, ಹುಳಿ, ಸಿಹಿ, ಖಾರ ಎಲ್ಲ ಸೇರುತ್ತಲ್ಲ, ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಾತ್ರ. ಸ್ವಲ್ಪ ಪಾಕ ಬಂದಂಗಿರಬೇಕು ಬೆಲ್ಲ, ಅವಾಗ ಚೆನ್ನಾಗಿರುತ್ತೆ. ಎಷ್ಟು ದಿವಸ ಇಟ್ಕೊಂಡ್ರೂ ಕೆಡಲ್ಲ. ಸ್ವಲ್ಪ ಪಾಕ ಬಂದರೆ ನೋಡಿ. ಇವಾಗ ಪಲ್ಯ ರೆಡಿ. ಈಗ ಉರಿ ತೆಕ್ಕೊಂಬಿಡೋಣ.
ನಾನಿಲ್ಲಿ ಸ್ವೀಟ್ ಪೊಟೆಟೋನ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಹಸಿ ಮಾಡೋಣ ಅಂಥೇಳಿ. ಸೆಕೆಗಾಲಕ್ಕೆ ಏನಾದರೂ ಒಂದು ತಂಪಾಗಿರುವಂಥ ಪದಾರ್ಥ ಬೇಕೇ ಬೇಕಾಗತ್ತೆ ಅನ್ನದ ಜೊತೆಗೆ ನಮಗೆ. ಅದನ್ನ ಆಮೇಲೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಂತರ ಕಾಯಿಗೆ ಹಸಿಮೆಣಸು ಚಿಕ್ಕ ಇಂಗಿಂಚೂರು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ಅದನ್ನ ಹಾಕ್ಕೊಂಡು ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಜ್ಜಿಗೆ ಹುಳಿ ಕೂಡ ರೆಡಿ ಆಯಿತು. ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಮಾವಿನ ಹಣ್ಣಿನ ಪಲ್ಯ, ಕುಂಬಳಕಾಯಿ ಮಜ್ಜಿಗೆ ಹುಳಿ, ಆನಂತರ ಗೆಣಸಿನ ಹಸಿ ಮಾಡಿದ್ದೀನಿ. ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡೆ. ಉದ್ದಿನಬೇಳೆ, ಸಾಸಿವೆ ಕಾಳು, ಇಂಗು, ಕರಿಬೇವು, ಸಣ್ಣಗೆ ಮೆಣಸೆಲ್ಲ ಹಾಕಿಬಿಟ್ಟು ಇವಾಗ ಊಟಕ್ಕೆ ರೆಡಿಯಾಗಿದೆ. ಇದಂತೂ ಸಖತ್ತಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು. ನಂತರ ಒಂದು ಮಾವಿನಕಾಯಿ ಚಟ್ನಿ ಕೂಡ ಮಾಡಿದೆ. ಆರುಷಿಗೆ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಬೇಕು ಕಾರ್ನ್ ಅಂತ ಆಗಿದೆ ಅಂತ ಅವಳೇ ಮಾಡ್ತೀನಿ ಅಂದ್ಲು. ಅದಕ್ಕೆ ಉಗಿ ಮೇಲೆ ಬೇಯಿಸ್ಕೊಟ್ಟಿದ್ದೀನಿ ಕುಕ್ಕರಲ್ಲಿ. ಅವಳೇನಾದರೂ ಮಾಡ್ತಾ ಇರ್ತಾಳೆ. ನಿನ್ನೆ ಮಾಡಿದ್ಲು, ತುಂಬ ಚೆನ್ನಾಗಿ ಮಾಡಿದ್ಲು. ಅದಕ್ಕೆ ಇವತ್ತು ಅವಳ ಹತ್ರನೇ ಮಾಡು ಅಂತ ಹೇಳಿದೆ ನಾನು. ಒಳ್ಳೆ ಟೇಸ್ಟಿಯಾಗಿತ್ತು. ಎಂತ ಆಗ್ತಾಯಿದೆ? ಸ್ಪೂನಲ್ಲಿ ತಿರುಗಿಸು ಬೆಣ್ಣೆ ಹಾಕಿ. ಬಿಸಿ ಇದ್ದು ಕರೆಕ್ಟು ಬೆಣ್ಣೆ. ಅದು ಫ್ರಿಜ್ಜಲ್ಲಿ ಇಟ್ಟದಲ್ಲಿ. ಈಗ ಕಟ್ ಮಾಡ್ಕೊಂಡಂತ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದಾಳೆ, ಚಿಕ್ಕದಾಗಿ ಹೆಚ್ಚಿಕೊಂಡಿರೋದು. ಮೊಸರೆಲ್ಲ ಶ್ರೆಡೆಡ್ ಚೀಸ್. ಚಿಲ್ಲಿ ಪೌಡರ್. ಇದು ದೊಡ್ಡದಾಗಿ ಕೇಳಿಸ್ತಿಲ್ಲ. ಸಾಕು. ಚಾಟ್ ಮಸಾಲ. ಈಗ ಆರಿಗೇನ್ ಹಾಕ್ತಾ ಇದೆ. ಈಗೇನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಸ್ತಿನೇ ಇಟ್ಕೋದು. ಜಾಸ್ತಿ ಉಪ್ಪು ಹಾಕ್ತಾ ಇಲ್ಲ. ಅದು ಲಿಂಬು ರಸ. ಯಾರಿಗೆಲ್ಲ ಇಷ್ಟ ಬಂದಿತ್ತು? ನಿಮ್ಗೆ ಯಾರಿಗೆಲ್ಲ ಇಷ್ಟ ತಿನ್ನಕ್ಕೆ ಬನ್ನಿ ಅಂತ ಹೇಳ್ತಿದ್ದಾಳೆ. ಸ್ವಲ್ಪ ನಾಚಿಕೆ ಮಾಡ್ತಾ ಇದ್ದಾಳೆ ಅವಳು ಮಾತಾಡೋದಕ್ಕೆ. ರೆಡಿನಾ? ನೀ ಮಾಡೋದೊಳು ಚಲೋ ಇದು ಹೇಳ್ತಾ ಇದೆಯಾ? ನಿಜ ಚಲೋ ಇದೆ. ಟೇಸ್ಟ್ ಚಲೋ ಆಗಿರ್ತು ನೋಡ್ರಿ, ಗೊತ್ತಾಗ್ತಾ ಇದ್ದು. ನಿನ್ನೆ ಸಖತ್ತಾಗಿತ್ತು ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿದೆ. ನಾನು ತಿಂದು ನೋಡಿದೆ. ನೀವು ಕೂಡ ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನೋಡಿ ಎಲ್ಲ ಆಗಲೇ ತಿಂದು ಸುಮಾರು ಖಾಲಿ ಆಗೋಯ್ತು. ಒಳ್ಳೆ ಟೇಸ್ಟಿಯಾಗಿದೆ ಮಾತ್ರ. ಹರ್ಷಿ ಥ್ಯಾಂಕ್ಸ್ ಮಾಡಿಕೊಟ್ಟೋದಕ್ಕೆ.